ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಲತಾ ರಾಜಣ್ಣ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ಇವತ್ತು ನಾವು ನಿಮ್ಗೆ ಒಂದು ಅದ್ಭುತವಾದ ಧೂಮಕೇತು ಬಗ್ಗೆ ಹೇಳಿಕೊಟ್ಟಿದ್ದೇವೆ. ಇದನ್ನ ಕೇಳಿದ್ರೆ ನಿಮಗೆ ನಂಬೋದು ಕಷ್ಟ ಆಗ್ಬೋದು. ಈ ತಿಂಗಳ ಆರಂಭದಲ್ಲಿ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಬ್ರಹ್ಮಾಂಡಗಳ ನಕ್ಷತ್ರದ ಮಧ್ಯೆ ಒಂದು ವಿಚಿತ್ರ ವಸ್ತುವನ್ನ ಗುರುತಿಸಿದ್ದಾರೆ. ಇನ್ನು ಈವರೆಗೆ ವಿಜ್ಞಾನಿಗಳು ಗುರುತಿಸಿದ ವಸ್ತುಗಳಲ್ಲಿ ಇದು ಅತ್ಯಂತ ಪುರಾತನವಾದದ್ದು. ಇದು ಎಷ್ಟು ಪುರಾತನವಾದದ್ದೆಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ ಅಂದ್ರೆ ಇದು ನಮ್ಮ ಸೌರಮಂಡಲದ್ದೇ ಅಲ್ಲ ಎಂಬ ನಿರ್ಣಯಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ. ಈವರೆಗೆ ವಿಜ್ಞಾನಿಗಳು ಬ್ರಹ್ಮಾಂಡದಲ್ಲಿ ಇಂತಹ 3 ಧೂಮಕೇತುಗಳನ್ನು ಗುರುತಿಸಿದ್ದಾರೆ. ಈ ಪೈಕಿ ಈ ಧೂಮಕೇತು ಯಾಕೆ ಇಷ್ಟು ವಿಶೇಷವಾಗಿದೆ ಅಂದ್ರೆ ಇದು 4 ಅರಬ್ ವರ್ಷಗಳಿಗಿಂತ ಹಳೆಯದ್ದಾಗಿದೆ. ಇನ್ನು ನಮ್ಮ ಭೂಮಿ ಹಾಗೂ ಸೂರ್ಯ ಸೇರಿದಂತೆ ನಮ್ಮ ಸೌರಮಂಡಲ ಹುಟ್ಟಿ 8 ಅರಬ್ ವರ್ಷಗಳು ಮಾತ್ರವೇ ಕಳೆದಿದೆ. ಆದ್ರೆ ಈ ಧೂಮಕೇತು 8 ವರ್ಷಗಳ ಹಳೆಯದ್ದು ಎಂದು ಗುರುತಿಸಲಾಗಿದೆ. ಇನ್ನು ಈ ಧೂಮಕೇತು ಮಿಲ್ಕಿ ವೇನಲ್ಲಿ ಹುಟ್ಟಿರಬಹುದು ಎಂದು ಅಂದಾಜಿಸಿರುವ ವಿಜ್ಞಾನಿಗಳು ಈ ವರ್ಷದ ಕೊನೆಯಲ್ಲಿ ಈ ಧೂಮಕೇತು ಸೂರ್ಯನ ಸಮೀಪ ಬರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಆಗ ನಾವು ಇದರ ಸುತ್ತಲಿನ ಧೂಳಿನ ಕಣಗಳಿಂದ ಇದನ್ನ ನೋಡಬಹುದು ಎಂದು ತಿಳಿಸಿದ್ದಾರೆ.